ನಿಮ್ಗೆ ಗೊತ್ತಿದೆ, ಫಸ್ಟ್ ಆಫ್ ಆಲ್ 100 ಜನ ಓದಿದ್ರೆ ಕೆಲಸ ಸೇಮ್ ಫೀಲ್ಡಲ್ಲಿ ಸಿಗೋದೆ ಮ್ಯಾಕ್ಸಿಮಮ್. ಏನನ್ಸುತ್ತೆ ನಿಮಗೆ? 10 ಲಕ್ಷ ಹಾಕಿರೋಂಗೆ 5 ಲಕ್ಷ ಲಾಸಾ? 100% ಲಾಸು. ಮನುಷ್ಯ ಕೆಲಸಗಳನ್ನ ಕಿತ್ಕೊಳುತ್ತೆ ಅಂತ. ರೋಬೋಟ್ಸ್ನ ಇಂಟ್ರೊಡ್ಯೂಸ್ ಮಾಡೋದು ಮನುಷ್ಯನೇ. ನಮ್ಮ ತಾತ ಐಚಾರ್ ಮೋಟಾರ್ಸಲ್ಲಿ ಹಾಕಿದ್ನಂತೆ, ಅದ ಮೇಲೆ ಹೋಯ್ತಂತೆ. ನಮ್ಮ ತಾತ ಅಲ್ಲಿ TVS ಅಲ್ಲಿ ಹಾಕಿದ್ನಂತೆ, ಅದ ಮೇಲೆ ಹೋಗಿತ್ತಂತೆ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು IT ಯಾಕೆ ಬಿದ್ದೋಗ್ತಿದೆ, IT ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ತುಂಬ ಲಾಸ್ ಆಗ್ತಿದೆ. ವೈ? ಯಾಕೆ? ಇನ್ಫಾರ್ಮೇಷನ್ ಆಫ್ ಟೆಕ್ನಾಲಜಿ ಸೆಕ್ಟರ್ ಕತೆ ಮುಗಿತಾ? ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇನ್ಫಾರ್ಮೇಷನ್ ಆಫ್ ಟೆಕ್ನಾಲಜಿ ಸ್ಟಾಕ್ಸ್ ಮೇಲೆ, ಲೈಕ್ ವಿಪ್ರೋ ಆಗಿರ್ಬೋದು, TCS ಆಗಿರ್ಬೋದು, ITC ಆಗಿರ್ಬೋದು, ಸೊ ಇದ್ರ ಮೇಲೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡೇ ಆಗ್ತಾ ಇಲ್ವಾ? ಸೊ ಫ್ಯೂಚರ್ ಅಲ್ಲಿ ಹಿಂಗೆ ಇರುತ್ತಾ? ನೋಡೋಣ. ಸೊ ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಒಂದು ನೀಟಾಗಿ ಅರ್ಥ ಆಗುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇದ್ರಲ್ಲಿ ಅರ್ಥ ಆಗುತ್ತೆ ನಿಮಗೆ. US ಅಲ್ಲಿ ಏನಾದ್ರು ಅಲ್ಲಾಡಿದ್ರು ನಮ್ಮ ಇಂಡಿಯನ್ ಬುಡ ಯಾಕೆ ಅಲ್ಲಾಡುತ್ತೆ ಅಂತ. US ಅಲ್ಲಿ ಏನಾದ್ರು ಜಾಬ್ಸ್ ಕಮ್ಮಿ ಆಗ್ತದೆ, ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ IT ಆಗಿರೋ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬುಡ ಸಮೇತ ಯಾಕೆ ಅಲ್ಲಾಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಆಫ್ ಟೆಕ್ನಾಲಜಿ. ಇನ್ಫಾರ್ಮೇಷನ್ ಆಫ್ ಟೆಕ್ನಾಲಜಿ ಅಂದರೆ IT. ಅಂದರೆ ನಿಮ್ಮ ಮನೆಗಳಲ್ಲಿ ಸೊ ನಮ್ಮ ಹುಡುಗ IT ಫೀಲ್ಡಲ್ಲಿ ಕೆಲಸ ಮಾಡ್ತಾವನೆ ಅಂತ ಪ್ರೌಡಾಗಿ ಹೇಳ್ಕೊಂತೀರಲ್ಲ, ಸೊ ಆ ಫೀಲ್ಡ್. ನಿಮಗೆ ಗೊತ್ತಿದೆ, ಫಸ್ಟ್ ಆಫ್ ಆಲ್ 100 ಜನ ಓದಿದ್ರೆ ಕೆಲಸ ಸೇಮ್ ಫೀಲ್ಡಲ್ಲಿ ಸಿಗೋದೆ ಮ್ಯಾಕ್ಸಿಮಮ್ 10 ಮೆಂಬರ್ಸ್ಗೆ, ಇಲ್ಲ ಮ್ಯಾಕ್ಸಿಮಮ್ 20 ಮೆಂಬರ್ಸ್ಗೆ. ಇನ್ನೆಷ್ಟೋ ಜನ ನನಗೆ ಗೊತ್ತಿದೆ ಸ್ವಿಗ್ಗಿ, ಝೊಮ್ಯಾಟೊ ಮಾಡ್ತಾ ಇದ್ದಾರೆ. ತುಂಬಾ ಬೇಜಾರ್ ಅನ್ಸುತ್ತೆ, ಬಟ್ ಇರೋ ಫ್ಯಾಕ್ಟ್ ಹೇಳ್ತಾ ಇದೀನಿ. ತುಂಬಾ ಬೇಜಾರ್ ಅನ್ಸುತ್ತೆ. ಸ್ವಿಗ್ಗಿ, ಝೊಮ್ಯಾಟೊ ಅದು ಇದು ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಾ ಇದಾರೆ. ಬಿಕಾಸ್ IT ಅಲ್ಲಿ ಜಾಬ್ಸ್ ಇಲ್ಲ. ಹೋಗ್ತಾ ಹೋಗ್ತಾ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ಗೆ ಏನು ವ್ಯಾಲ್ಯೂ ಇರಲ್ಲ. ಇನ್ವೆಸ್ಟ್ಮೆಂಟ್ಸ್ ನ ಕಲ್ತ್ಕೊಳ್ಳಿ. ಬಟ್ ನಾನು ಈ ವಿಡಿಯೋದಲ್ಲಿ ಏನಕ್ಕೆ ಮಾತಾಡಕ್ ಬಂದೀನಿ ಅಂದ್ರೆ, USA ಅವರು ರೀಸೆಂಟ್ ಆಗಿ ಒಂದು ಜಾಬ್ ಡೇಟಾನ ಅನೌನ್ಸ್ ಮಾಡಿದ್ರು. ಏನಂದ್ರೆ ಹೋಗ್ತಾ ಹೋಗ್ತಾ AI ಮನುಷ್ಯ ಕೆಲಸಗಳನ್ನ ಕಿತ್ಕೊಳುತ್ತೆ ಅಂತ. ರೋಬೋಟ್ಸ್ ನ ಇಂಟ್ರೊಡ್ಯೂಸ್ ಮಾಡೋದು ಮನುಷ್ಯನೇ, ಅದು ಕಿತ್ಕೊಳುತ್ತೆ, ಕರೆಕ್ಟೇ. ಬಟ್ ಟೆಕ್ನಾಲಜಿ ಅದು ಅಡಾಪ್ಟ್ ಮಾಡ್ಕೊಳುತ್ತೆ, ನಾವು ಅಡಾಪ್ಟ್ ಮಾಡ್ಕೊಂತೀವಿ, ಅದು ಬೇರೆ. ಸೊ ಮೊದಲು ರೀಚಾರ್ಜ್ ಅಂದ್ರೆ ಪಾಪಣ್ಣ ಅಂಗಡಿಗೋ ರಾಮಣ್ಣ ಅಂಗಡಿಗೆ ಹೋಗಬೇಕಿತ್ತು. ಇವಾಗ ಯಾರು ಹೋಗಲ್ಲ, ಕುತ್ಕೊಂಡು ಫೋನ್ ಪೇ ಅಲ್ಲೇ ನೀವು ರೀಚಾರ್ಜ್ ಮಾಡ್ಕೊಂತೀರಾ. ಬಟ್ ನಾನು ಹೇಳ್ತಿರೋದು ಟೆಕ್ನಾಲಜಿ ಅಡಾಪ್ಷನ್ ಆಗುತ್ತೆ. ಬಟ್ ಏನೇ ಅಡಾಪ್ಷನ್ ಆದ್ರೂ ನಿಮ್ ಕೆಲ್ಸಗಳೋದ್ರು ಸ್ಟಾಕ್ ಮಾರ್ಕೆಟ್ ಯಾವತ್ತೂ ಝೀರೋ ಆಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಕಲ್ತ್ಕೊಳ್ಳಿ. ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಸ್ ಕಾಲ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಕಲ್ತ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ಸ್ನ ಕಲ್ತ್ಕೊಳ್ಳಿ, ವರ್ಕ್ ಆಗುತ್ತೆ. ನಾವು ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಯಾಕೆ IT ಬೀಳ್ತಿದೆ ಅಂತ. ಫಸ್ಟ್ ಮೈನ್ ರೀಸನ್ ಯಾಕೆ IT ಬೀಳ್ತಿದೆ ಅಂದ್ರೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಮನುಷ್ಯನ್ ಮಾಡೋ ಕೆಲಸ ಎಲ್ಲ ಅದೇ ಮಾಡ್ಕೊಂತಿದೆ. ಇನ್ನು ಮನುಷ್ಯನ್ಗೆ ಏನಿರುತ್ತೆ ಕೆಲಸ ಮಾಡಕ್ಕೆ, ಸೊ ಎಲ್ಲ ಅದೇ ಮಾಡ್ಕೊಂತ ಇದ್ರೆ ಸೊ ಅವಾಗ ಏನಾಗುತ್ತೆ, ಮನುಷ್ಯನ ಕೆಲಸ ಜಾಸ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. USA ಜಾಬ್ ಡೇಟಾ ಕೂಡ ಅದೇ ಹೇಳ್ತಾ ಇರೋದು. ಹೋಗ್ತಾ 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 ಮನುಷ್ಯನ ಕೆಲಸನೇ ಇರಲ್ಲ, ಎಲ್ಲ AI ಮಾಡುತ್ತೆ ಅಂತ. ಬಟ್ ಮೋಸ್ಟ್ ಆಫ್ ದ ಎಲ್ಲ AI ಮಾಡಲ್ಲ, ಸೊ ವರಿ ಮಾಡ್ಕೋಬೇಡಿ. ಬಟ್ ಜಾಬ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಿಮಗೆ ಏನೇ ಆಗಿರ್ಲಿ ಸೆಕೆಂಡರಿ ಸೋರ್ಸ್ ಅನ್ನೋದು ಒಂದು ಇರಬೇಕು. ನೆಕ್ಸ್ಟ್, ಈ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಾಬ್ ಕಿತ್ಕೊಳೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗ್ತಿದೆ ಅಂದ್ರೆ ನೋಡೋಣ. ಆಲ್ಮೋಸ್ಟ್ ಲಾಸ್ಟ್ ವೀಕ್ ಇಂದ IT ಸ್ಟಾಕ್ಸ್ ಹೆಂಗ್ ಬೀಳ್ತಿದೆ ಅಂದ್ರೆ ರಿಕವರಿ ಆಗ್ತಿಲ್ಲ, ಆ ತರ ಬೀಳ್ತಿದೆ. ಫಸ್ಟ್ ಬಂದ್ಬಿಟ್ಟು ನಿಫ್ಟಿ IT ಇಂಡೆಕ್ಸ್. ಓಕೆನಾ, ನಿಫ್ಟಿ IT ಇಂಡೆಕ್ಸ್. ಸೊ ಇದೇನು ಸರ್ ನಿಫ್ಟಿ IT ಇಂಡೆಕ್ಸ್ ಅಂದ್ರೆ? ಸೊ IT ಸೆಕ್ಟರ್ ಎಲ್ಲ ಸೇರ್ಕೊಂಡು ಒಂದು ಇಂಡೆಕ್ಸ್ ಮಾಡಿರುತ್ತೆ, ನಿಫ್ಟಿ IT ಅಂತ. ಅಂದ್ರೆ ಲೈಕ್ ವಿಪ್ರೋ ಆಗಿರ್ಬೋದು, TCS ಆಗಿರ್ಬೋದು, ನಾವೆಲ್ಲ ಸೇರ್ಕೊಂಡು ಅದನ್ನ IT ಇಂಡೆಕ್ಸ್ ಅಂತೀವಿ. ನೋಡಿ, IT ಇಂಡೆಕ್ಸ್ ಆಲ್ಮೋಸ್ಟ್ 1 ವೀಕಿಂದ ಎಷ್ಟು ಬಿದ್ದೋಯ್ತು? ಒಂದು ಮಂತ್ ಕ್ಯಾಂಡಲ್ ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ 1 ಮಂತಿಂದ ಲೋಗ್ ತಗೊತೀನಿ, 17% ಬಿದ್ದೋಗಿದೆ. ಬಟ್ IT ಅಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ ರಿಟರ್ನ್ಸೇ ಇಲ್ಲ. ಇಲ್ಲಿಂದ ನೋಡಿ, ಓಕೆನಾ, 2024 ಡಿಸೆಂಬರಿಂದ IT ಅಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದರೆ ಇವತ್ತರೆಗೂ -30% ರಿಟರ್ನ್ಸ್ ಇದೆ. IT ಏನಾದರೂ ಒಂದು ಪಾಸಿಟಿವ್ ಅಲ್ಲಿ ರನ್ ಆಗಿದ್ದರೆ ನಿಫ್ಟಿ ಇನ್ನೂ ಚೆನ್ನಾಗಿರ್ತಾ ಇತ್ತು. ಏನು ಸರ್ ನಿಫ್ಟಿಗೂ IT ಸಂಬಂಧ ಅಂದರೆ, ನಿಫ್ಟಿಯಲ್ಲಿ ಸ್ವಲ್ಪ ವೆಯ್ಟೇಜ್ನ ಕ್ಯಾರಿ ಮಾಡುತ್ತೆ IT ಇಂಡೆಕ್ಸ್. ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದೇ ಇರುತ್ತೆ. TCS ನಿಫ್ಟಿ 50 ಇರುತ್ತೆ, ಇದ್ದೇ ಇರುತ್ತೆ. ಇನ್ಫೋಸಿಸ್ ಇದ್ದೇ ಇರುತ್ತೆ. ಅವೆಲ್ಲ ನಿಫ್ಟಿ 50 ಇರುವಂಥ ಸ್ಟಾಕ್ಸು. ಇವು ಬೀಳ್ತಿದ್ರೆ ನಿಫ್ಟಿ ಸ್ವಲ್ಪ ಆದ್ರೂ ಬೀಳಲ್ವಾ, ರಿಯಾಕ್ಟ್ ಆಗಲ್ವಾ? ಹಾಗೆ ಆಗುತ್ತೆ ನೋಡಿ ಇಲ್ಲಿ. ಸೊ ನಿಫ್ಟಿ IT ಆಲ್ಮೋಸ್ಟ್ 30% ಬಿದ್ದೋಗಿದೆ. ನಿಮಗೇನು ಅನ್ಸುತ್ತೆ? ದುಡ್ಡು ಹಾಕಿರೋರ ಕತೆ ಇಷ್ಟೇನಪ್ಪ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ಗಳು ಗ್ಲೋಬಲ್ ನ್ಯೂಸ್ಗೂ ಸಂಬಂಧ ಇದೆ. AI ನಿಮ್ಮ ಜಾಬ್ನೇನಾದರೂ ಕಿತ್ಕೊಂತ ಹೋಗ್ತಾ ಇದ್ರೆ IT ಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಇರುತ್ತೆ. ಅಂದ್ರೆ ಶಾರ್ಟ್ ಟರ್ಮಲ್ಲಿ ಇರಲ್ಲ, ಲಾಂಗ್ ಟರ್ಮಲ್ಲಿ ಇರಲ್ಲ, ಶಾರ್ಟ್ ಟರ್ಮಲ್ಲಿ ಇರುತ್ತೆ. ಲಾಂಗ್ ಟರ್ಮಲ್ಲಿ ಅಭ್ಯಾಸ ಆಗೋಗುತ್ತೆ. ಟೆಕ್ನಾಲಜಿನ ಅಡಾಪ್ಷನ್ ಮಾಡ್ಕೊಂತೀವಿ. ಇಫ್ ಎನಿ ಒನ್ ವಾಂಟ್ಸ್ ಟು ಇನ್ವೆಸ್ಟ್ ಇನ್ IT,
ಇವಾಗ ಏನು ಮಾಡ್ತೀರಾ, ಭಯ ಪಡ್ತೀರಾ. ಸೊ ಇಂಡಿವಿಜುವಲ್ ಸ್ಟಾಕ್ಸ್ ನೋಡೋಣ ಏನೇನಾಯ್ತು ಅಂತ. ದಿಸ್ ಇಸ್ ನಾಟ್ ಎನಿ ಸೆಲ್ ಆ್ಯಂಡ್ ಬೈ ರೆಕಮೆಂಡೇಶನ್. ಬೈ ಸೆಲ್ ಮಾಡುವಾಗ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಲ್ ಮಾಡಿಲ್ಲ, ಓನಾಗಿ ಅನಾಲಿಸಿಸ್ ಮಾಡಿ. ಓಕೆ, ಸೊ ಫಸ್ಟು ವಿಪ್ರೋ ನೋಡೋಣ. ವಿಪ್ರೋ ಏನಾಯಿತು ಅಂತ. ಓಕೆನಾ, ವಿಪ್ರೋ ಸ್ಟಾಕು ಅರ್ಥ ಮಾಡ್ಕೊಳ್ಳಿ, ಇಲ್ಲಿಗೆ ಬನ್ನಿ. ಓಕೆನಾ, 2021 ವಿಪ್ರೋ ಅಲ್ಲಿ ಯಾವನಾದರೂ ದುಡ್ಡು ಹಾಕಿದರೆ ಇಲ್ಲಿ ಆಲ್ ಟೈಮ್ ಟಿಪ್ಪಿಂದ ಅವ್ರಿಗೆ ಯಾರಿಗೂ ದುಡ್ಡೇ ಆಗಿರಲ್ಲ ನೋಡಿ. ಆಲ್ಮೋಸ್ಟ್ ಸ್ಟಾಕು 44% ಬಿದ್ದಿದೆ. ಏನನ್ಸುತ್ತೆ ನಿಮಗೆ? 10 ಲಕ್ಷ ಹಾಕಿರೋಂಗೆ 5 ಲಕ್ಷ ಲಾಸಾ? 100% ಲಾಸು. ಅದಕ್ಕೆ ಯಾವತ್ತು ಒಂದೇ ಸ್ಟಾಕ್ ಮೇಲೆ ನಂಬ್ಕೊಂಡು ಇಡಬೇಡಿ. ಆಯ್ತು ಸರ್, ಯಾವುದೋ ವಿಪ್ರೋ ಬಿದ್ದಿದ್ರಿ ಏನು ಸರ್, ಬೇರೆ ಸ್ಟಾಕ್ ಎದ್ದೊಳ್ತಾ ಇರುತ್ತೆ. ಓಕೆ, ನೋಡೋಣ ಬೇರೆ ಸ್ಟಾಕ್ ಎದ್ದೊಳ್ತಿದೆಯಾ ಅಂತ. ಓಕೆನಾ, ನಾವು ಇನ್ಫೋಸಿಸ್ ಲಿಮಿಟೆಡ್ ಏನು, ಎಲ್ಲ IT ಸ್ಟಾಕ್ಸ್ದು ಅದೇ ಗತಿ ನೋಡಿ, ಬೀಳ್ತಿದೆ. ಎಲ್ಲ IT ಸ್ಟಾಕ್ಸ್ದು ಅದೇ ಗತಿ, ಬೀಳ್ತಿದೆ. ಇನ್ಫೋಸಿಸ್ ಬಿತ್ತು, TCS ಬಿತ್ತು. ಓಕೆನಾ, ನೆಕ್ಸ್ಟು HCL ನೋಡೋಣ. ಓಕೆನಾ, HCL ಟೆಕ್ನಾಲಜೀಸ್ ನೋಡಿ, ಇದು ಕೂಡ ಬೀಳ್ತಾ ಇದೆ. ಆಲ್ಮೋಸ್ಟ್ ಎಲ್ಲ IT ಸ್ಟಾಕ್ಸು 30% ಬಿದ್ದೋಗಿದೆ. ನಾವು ದಿಸ್ ಇಸ್ ದ ರೈಟ್ ಟೈಮ್ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ಆಲ್ಮೋಸ್ಟ್ IT ಸ್ಟಾಕ್ಸ್ 30% ಬಿದ್ದೋಗಿದೆ. ಅಗೇನ್ ಐ ಆಮ್ ನಾಟ್ ಟೆಲಿಂಗ್ ಎನಿ ಸೆಲ್ ಆ್ಯಂಡ್ ಬೈ ರೆಕಮೆಂಡೇಶನ್. ಅರ್ಥ ಮಾಡ್ಕೊಳ್ಳಿ, ಯಾವುದೇ ಇಂಡೆಕ್ಸು ಬಿದ್ದರೆ ಮತ್ತೆ ಎದ್ದೊಳುತ್ತೆ. ಸ್ವಲ್ಪ ಪ್ರೀವಿಯಸ್ ಆಗಿ ನೋಡಿ, ಸ್ವಲ್ಪ ಪ್ರೀವಿಯಸ್ IT ಇಂಡೆಕ್ಸ್ನ ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಓಕೆ, ಈ ಥರ ಬಿದ್ದು ಮತ್ತೆ ಎದ್ದೊಳಿದೆಯಾ ಸರ್ ಅಂತ. ಓಕೆನಾ, ನಿಫ್ಟಿ IT ಈ ಥರ ಬಿದ್ದು ಯಾವತ್ತಾದ್ರೂ ಎದ್ದೊಳಿದೆಯಾ ಅಂತ. ಓಕೆ, ಇಲ್ಲಿ ಬಿತ್ತು, ಮತ್ತೆ ಏನಾಯಿತು, ಎದ್ದೊಳ್ತಾ? ಮತ್ತೆ ಎದ್ದೊಳುತ್ತೆ. ಕ್ಲಿಯರಾ? ಮತ್ತೆ ರಿಟ್ರೇಸ್ಮೆಂಟ್ ತೊಗೊಳ್ತಿದೆ. ಓಕೆನಾ, ಮತ್ತೆ ಎದ್ದೊಳುತ್ತೆ ಅಂದರೆ ಐ ಥಿಂಕ್ ಇಲ್ಲಿಂದ ಎದ್ದೊಳುತ್ತೆ. ಸರ್, ಯಾವ ಸ್ಟಾಕ್ಸ್ ಬೆಸ್ಟು? ನಾನು ಯಾವ ಸ್ಟಾಕ್ಸ್ ಬೆಸ್ಟು ಅನ್ನಲ್ಲ. ನಾವು ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ IT, ಯಾಕೆ ಸಿಂಗಲ್ ಸ್ಟಾಕ್ ನಂಬ್ಕೊತೀರಾ? ಗೊತ್ತಿಲ್ಲ, ಎಸ್ ಬ್ಯಾಂಕ್ ಆದರೂ ಆಗುತ್ತೆ, ಯಾವುದ್ರಲ್ಲಾಗುತ್ತೆ ಅಂತ ಗೊತ್ತಿಲ್ಲ. ಎಸ್ ಬ್ಯಾಂಕ್ ಆದರೂ ಆಗುತ್ತೆ, ಬಟ್ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಝೀರೋ ಆಗುತ್ತಾ? ಝೀರೋ ಆಗಲ್ಲ. ಹಂಗೆ ಇಂಡಿವಿಜುವಲ್ ಸ್ಟಾಕ್ ಅಂತೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಝೀರೋ ಆಗೇ ಆಗುತ್ತೆ. ಬಟ್ ಇದೇ ಆಗುತ್ತೆ ಅದೇ ಆಗುತ್ತೆ ನಾನು ಹೇಳಲ್ಲ. ಯಾರಾದರೂ ಹೇಳಿ ನೋಡೋಣ ಇದೇ ಸ್ಟಾಕ್ ಝೀರೋ ಆಗುತ್ತೆ ಅಂತ. ಸರ್, ಇದೇ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ. ನಮ್ಮ ತಾತ ಐಚಾರ್ ಮೋಟಾರ್ಸಲ್ಲಿ ಹಾಕಿದ್ನಂತೆ, ಅದು ಮೇಲೆ ಹೋಯ್ತಂತೆ. ನಮ್ಮ ತಾತ ಅಲ್ಲಿ TVS ಅಲ್ಲಿ ಹಾಕಿದ್ನಂತೆ, ಅದು ಮೇಲೆ ಹೋಗಿತ್ತಂತೆ. ನಮ್ಮ ತಾತ ಮುಖೇಶ್ ಅಂಬಾನಿ ರಿಲಯನ್ಸಲ್ಲಿ ಆಗಿತ್ತಂತೆ, ಅಲ್ಲಿ ಮೇಲೆ ಹೋಗಿತ್ತಂತೆ 30 ವರ್ಷದಿಂದ ಬೇಡ, ಇವಾಗ ಇಲ್ಲಿಂದ ಏನೋ ಹೋಗುತ್ತೆ ಅದನ್ನ ಹೇಳಕ್ಕೆ ಹೇಳಿ ನೋಡೋಣ. ಯಾರು ಹೇಳಕ್ಕೆ ಹೋಗಲ್ಲ ಕುತ್ಕೊಂಡು ಅಲ್ಲಿ. ಸೊ ಜನಕ್ಕೆ ನಾವು 30 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹಿಂಗೆ ಹೊಲ್ಟೋಗೋದು ಅಂತ ಪಾಸ್ಟ್ ಡೇಟನ್ನು ತೋರಿಸೋದು. ಪಾಸ್ಟ್ ಡೇಟಾ ಹಂಗೆ ವರ್ಕ್ ಆಗಲ್ಲ ಸ್ವಾಮಿ. ಸ್ಟಾಕ್ ಮಾರ್ಕೆಟೇ ಬೇರೆ. ಹಿಸ್ಟ್ರಿ ಅನ್ನೋದು ಅಲ್ಲಿ ಕಟ್ಟಿದ್ರಲ್ಲ ಹಂಪಿಯಲ್ಲಿ. ಸೊ ರಾಜರು ಮಹಾರಾಜರು ಕಲ್ಲಿನ ಕೋಟೆಯಲ್ಲಿ ಕಟ್ತಾ ಇದ್ರಂತೆ ಕಲ್ಲನ್ನ. ಅದೇ ಇವಾಗ ಕಟ್ಟಿ ನೋಡೋಣ, ಹಂಪಿನ ಸೇಮ್ ಇವಾಗ ಕಟ್ಟಿ. ಎಲ್ಲ ಒಳ್ಳೆ ಟೆಕ್ನಾಲಜಿ ಇದೆಯಲ್ಲ. ಹಂಗೆ ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದೆ, ಐಚಾರಲ್ಲಿ ಇನ್ವೆಸ್ಟ್ ಮಾಡಿದ್ದೆ. ಎಸ್ ಬ್ಯಾಂಕ್ ಹೇಳಿ, ಎಸ್ ಬ್ಯಾಂಕ್ ಬಿದ್ದೋಗಿದೆಯಲ್ಲ ಅದನ್ನು ಹೇಳಿ. ಬಿದ್ದೋಗಿರೋದು ಸ್ವಲ್ಪ ಹೇಳಿ. ಎಸ್ ಬ್ಯಾಂಕು, ಯೂನಿಟೆಕ್ಕು, ಐಡಿಯಾ, ವಡಾಫೋನು, ಪೇಟಿಎಮ್ ಅವೆಲ್ಲ ಹೇಳಿ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನೀವು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಪೂರ್ತಿ IT ಸೆಕ್ಟರ್ನ ತೊಗೊಂಬಿಡಿ. ಹೆಂಗೆ ಪೂರ್ತಿ IT ಸೆಕ್ಟರ್ನ ತೊಗೊಳೋದು? ಸಿಂಪಲ್. IT ಸೆಕ್ಟರ್ನ ತೊಗೋಬೇಕಂದ್ರೆ ನಿಮ್ಮ ಡಿಮ್ಯಾಟ್ ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಡಿಮ್ಯಾಟ್ ಲಾಗಿನ್ ಮಾಡಿಬಿಟ್ಟು ಜಸ್ಟ್ ಟೈಪ್ ಇಟ್ IT BEES. ನನ್ನ ಒನ್ ಆಫ್ ದಿ ಫೇವ್ರೆಟ್ ಟಾಪಿಕ್ ಎವರ್ ಗ್ರೀನ್ ಇನ್ವೆಸ್ಟ್ಮೆಂಟ್ಸ್ ಬಂದರು BEES. IT BEES ಆ್ಯಡ್ ಮಾಡ್ಕೊಳ್ಳಿ ಸ್ಕ್ರಿಪ್ಟ್ಗೆ. IT BEES. IT ಬಂತು. ಎಷ್ಟಿದೆ ಒಂದು IT BEES ಬಂದುಬಿಟ್ಟು 36 ರೂಪಾಯಿ ಏನೋ ಇದೆ. ಅಂದರೆ ಇದರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕಂಪ್ಲೀಟ್ IT ಸೆಕ್ಟರ್ ಮೇಲೇ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ. ಸ್ಟಾಕ್ ಝೀರೋ ಹೋಗ್ಬೋದು ಯಾವತ್ತಾದರೂ, ಕಂಪ್ಲೀಟ್ ಸೆಕ್ಟರ್ ಝೀರೋ ಆಗುತ್ತಾ? ಚಾನ್ಸೇ ಇಲ್ಲ. ಟಾಟಾ ಮೋಟರ್ಸ್ ಕಾಂಪಿಟೇಷನ್ ಯಾರು? ಮಾರುತಿ ಸುಜುಕಿ ಕಾಂಪಿಟೇಷನ್ ಯಾರು? M&M. ಮಾರುತಿ ಸುಜುಕಿ ಮಾಡಿಲ್ಲ ಅಂದರೆ M&M ಚೆನ್ನಾಗಿ ಮಾಡುತ್ತೆ, M&M ಚೆನ್ನಾಗಿ ಮಾಡಿಲ್ಲ ಅಂದರೆ ಟಾಟಾ ಮೋಟರ್ಸ್ ಚೆನ್ನಾಗಿ ಮಾಡುತ್ತೆ. ಸೇಮು ಇಲ್ಲ, ಯಾವುದೂ ಚೆನ್ನಾಗಿ ಮಾಡಲ್ಲ. ಹಂಗೆ ನೀವು ವಿಪ್ರೋ ಮೇಲೆ ಹಾಕೋದಕ್ಕಿಂತ, TCS ಇನ್ಫೋಸಿಸ್ ಮೇಲೆ ಹಾಕೋದಕ್ಕಿಂತ ಎಂಟೈರ್ ಸೆಕ್ಟರ್ ಮೇಲೆ ಹಾಕಿ. ಸೊ ಬೈ IT BEES ಇಫ್ ಯು ಥಿಂಕ್ ದಟ್ IT ವಿಲ್ ಮೂವ್ ಅಪ್. ಅಂದರೆ IT ಇಲ್ಲಿಂದ ಸರ್ ರಿಟ್ರೇಸ್ಮೆಂಟ್ ತೊಗೊಳುತ್ತೆ, ಬಟ್ ನಾನು ರಿಸ್ಕೇ ಬೇಡ ಅಂದರೆ ಸಿಂಪಲ್ IT BEES ಮೇಲೆ ದುಡ್ಡು ಹಾಕ್ಬಿಡಿ. ಕಂಪ್ಲೀಟ್ ಇಂಡೆಕ್ಸ್ ಮೇಲೆ ನಿಮ್ಮ ದುಡ್ಡು ಹೊಲ್ಟೋಗುತ್ತೆ. ನೆಕ್ಸ್ಟು ನೋಡಿ, ಎಷ್ಟು ಬೇಕೋ ಅಷ್ಟು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಕ್ವಾಂಟಿಟೀಸ್ ಬೇಕೋ ಅಷ್ಟು ಕ್ವಾಂಟಿಟೀಸ್ನ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗಿಂದ ಹೇಳ್ತಾ ಇದೀನಿ. ಸೊ ಬೆಟರ್ ಲಿಮಿಟ್ ಆರ್ಡರ್ ಇಟ್ಕೊಂಡೇ ಬೈ ಮಾಡಿ. ಸೊ ಮಾರ್ಕೆಟ್ ಆರ್ಡರ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ?
ನೆಕ್ಸ್ಟ್ 35 ರೂಪಾಯಿ ಕೊಟ್ಟರೆ ಐ ಟಿ ಬೀಸ್ ಬಂದುಬಿಡುತ್ತೆ. ನೆಕ್ಸ್ಟ್ ಓವರ್ ವ್ಯೂಗೆ ಬನ್ನಿ, ಓಕೆನಾ. ಓವರ್ ವ್ಯೂ ಅಲ್ಲಿ ನಿಪಾನ್ ಇಂಡಿಯಾ ನಿಫ್ಟಿ ಐ ಟಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ, ಓಕೆನಾ. ತಿಳ್ಕೊಳ್ಳಿ, ಲಾಸ್ಟ್ 5 ಇಯರ್ಸಿಂದ ಮೇಲೆ ಹೋಗಿದೆ, ಓಕೆನಾ. ಅದೇನು ಬಿದ್ದೋಗುತ್ತೋ ಅಂತ ಇಂಡೆಕ್ಸ್ ಅಲ್ಲ. ಯಾವ್ದು ಎಷ್ಟೆಷ್ಟು ಓವರ್ ವೆಯ್ಟೇಜ್ ಮೇಂಟೈನ್ ಮಾಡ್ತಾ ಇದೆ ಐ ಟಿ ಸೆಕ್ಟರಲ್ಲಿ. ನೀವು ಈ ಐ ಟಿ ಬೀಸಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀರ ನೋಡಿ. ಐ ಟಿ ಬೀಸಲ್ಲಿ 35 ರೂಪಾಯಿ ಕೊಟ್ಟರೆ ಇನ್ಫೋಸಿಸಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ, ಟಿ ಸಿ ಎಸ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ, ಎಚ್ ಸಿ ಎಲ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ, ವಿಪ್ರೋಲ್ಲೂ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಎಲ್ಲ ಐ ಟಿ ಸೆಕ್ಟರ್ ಮೇಲೆ ನಿಮ್ಮ ದುಡ್ಡು ಬಿದ್ದೋಗಿರುತ್ತೆ. ಈ ಎಲ್ಲ ಸ್ಟಾಕ್ಸು ಝೀರೋ ಆಗುತ್ತಾ? ಆಗೋದೇ ಇಲ್ಲ. ನಂಬರ್ 1 ಕಂಪ್ನಿಗೂ ಹಾಕಿದ್ದೀರಾ, ಎಸ್. ನಂಬರ್ 2 ಕಂಪ್ನಿಗೂ ಹಾಕಿದ್ದೀರಾ, ಎಸ್. ಲಾಸ್ಟ್ ಕಂಪ್ನಿಗೂ ದುಡ್ಡು ಹಾಕಿದ್ದೀರಾ, 100% ದುಡ್ಡು ಹಾಕಿರ್ತೀರ. ಎಲ್ಲ ಐ ಟಿ ಸೆಕ್ಟರ್ನೇ ತೊಗೊತಾ ಇದ್ದೀರಾ ಐ ಟಿ ಬೀಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಸಿಂಪಲ್ ಲಾಜಿಕ್ ನೋಡಿ, ಇಲ್ಲಿ ಈ ಸ್ಟಾಕ್ಸಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ನೀವು ಇಫ್ ಯು ವಾಂಟ್ ಟು ಇನ್ವೆಸ್ಟ್ ಇನ್ ಐ ಟಿ, ಸೊ ಬೆಟರ್ ಐ ಟಿ ಬೀಸ್ ತೊಗೊಳ್ಳಿ, ಓಕೆನಾ. ಕೀ ಮ್ಯಾಟ್ರಿಕ್ಸ್ ಸ್ವಲ್ಪ ನೋಡ್ಕೊಳ್ಳಿ, ಓಕೆ. ಎಕ್ಸ್ಪೆನ್ಸ್ ರೇಷಿಯೋ ಬಂದುಬಿಟ್ಟು 0.22 ಇರುತ್ತೆ, ಓಕೆನಾ. ಟ್ರ್ಯಾಕಿಂಗ್ ಎರರ್, ಸೊ ಇದ್ರ ಬಗ್ಗೆ ಎಕ್ಸ್ಪೆನ್ಸ್ ರೇಷಿಯೋ ಟ್ರ್ಯಾಕಿಂಗ್ ಎರರ್ ಬಗ್ಗೆ ಸಪ್ರೇಟ್ ವೀಡಿಯೋ ಬೇಕು ಅಂದರೆ ನಾನು ಹೇಳ್ತೀನಿ, ಓಕೆನಾ. ನೆಕ್ಸ್ಟು ನಾನೇನು ಹೇಳೋದಂದರೆ, ಯಾವ ಸೆಕ್ಟರ್ ಏನೇ ಅಡಾಪ್ಷನ್ ಮಾಡ್ಕೊಂಡ್ರು ನಾವು ಅಡಿಕ್ಷನ್ ಆಗೇ ಆಗ್ತೀವಿ. ಮೊದಲು ಅಷ್ಟು ಫೋನ್ಗೆ ಏನಾದರೂ ಅಡಿಕ್ಷನ್ ಆಗಿದ್ರೆ 10 ಇಯರ್ಸ್ ಬ್ಯಾಕು ಕಾಯಿನ್ ಬೂತ್ ಇತ್ತು, ಆಮೇಲೆ ಕೀಪ್ಯಾಡ್ ಬಂತು, ಆಮೇಲೆ 2G ಬಂತು, ಆಮೇಲೆ 3G 4G 5G, ಓಕೆನಾ. ಅಡಾಪ್ಷನ್ ಆಗುತ್ತೆ, ಡೋಂಟ್ ವರಿ. ಯಾವುದೇ ಸೆಕ್ಟರು ಸ್ಟಾಕ್ ಮಾರ್ಕೆಟಲ್ಲಿ ಬಿದ್ದೋಗಲ್ಲ, ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ಐ ಟಿ ಕೂಡ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಸೆಕ್ಟರ್ ಇನ್ ಇಂಡಿಯಾ. ಲಾಂಗ್ ಟರ್ಮಲ್ಲಿ ರಿಟರ್ನ್ಸ್ ಕೊಟ್ಟೇ ಕೊಡುತ್ತೆ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು ಅಂತಿದ್ರೆ ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.